ನಮಸ್ಕಾರ. 10ನೇ ತರಗತಿಯ ರಸಾಯನಶಾಸ್ತ್ರಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ನಾವು ಕಬ್ಬಿಣದ ಉತ್ಪಾದನೆಯನ್ನು ನೋಡುತ್ತಾ ಇದ್ದೇವೆ. ಕಬ್ಬಿಣವನ್ನು ಊದುಕುಲುಮೆ ಬ್ಲಾಸ್ಟ್ ಫರ್ನ್ಯಾಸ್ ಎಂದು ಕರೆಯಲ್ಪಡುವಂತಹ ವಿಶೇಷವಾದ ಕುಲುಮೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಏನಿದು ಬ್ಲಾಸ್ಟ್ ಫರ್ನ್ಯಾಸ್ ಅಥವಾ ಊದುಕುಲುಮೆ ಅಂತೇಳಿದರೆ, ಅದರ ಚಿತ್ರವನ್ನು ಗಮನಿಸಿ. ಇದು ಸುಮಾರು ಒಂದು 60 ಮೀಟರ್ ಎತ್ತರ ಮತ್ತು 15 ಮೀಟರ್ ಸುತ್ತಳತೆ ಇರುವಂತಹ ಬೃಹತ್ ಆಕಾರದ ಕುಲುಮೆ. ಇಟ್ಟಿಗೆ, ರಿಫ್ರಾಕ್ಟರಿ ಬ್ರಿಕ್ಸ್ ಮತ್ತು ಕಬ್ಬಿಣ, ಸ್ಟೀಲ್ಗಳನ್ನು ಉಪಯೋಗಿಸಿ ತಯಾರಿಸಿದಂತಹ ಕುಲುಮೆ ಇದು. ಇದಕ್ಕೆ ಊದುಕುಲುಮೆ ಎಂದು ಹೆಸರು ಬರಲು ಕಾರಣ, ಇದರ ಕೆಳಭಾಗದಿಂದ ಹಾಟ್ ಬ್ಲಾಸ್ಟ್ ಏರ್, ಬಲವಾದ ಬಿಸಿಯಾದಂತಹ ಗಾಳಿಯನ್ನು ಕಳುಹಿಸಲಾಗುತ್ತದೆ ಕೆಳಭಾಗದಿಂದ. ಆದ ಕಾರಣ ಇದಕ್ಕೆ ಊದುಕುಲುಮೆ ಬ್ಲಾಸ್ಟ್ ಫರ್ನ್ಯಾಸ್ ಎಂಬ ಹೆಸರು ಬಂತು. ಸರಿ, ನಾವೀಗ ಈ ಊದುಕುಲುಮೆಯಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಗಳೇನು ಅಂತ ನೋಡುವ. ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ ಇದು ಪರೀಕ್ಷಾ ದೃಷ್ಟಿಯಿಂದ. ಮೇಲ್ಭಾಗದಿಂದ ಎತ್ತರಕ್ಕೆ ಟ್ರಾಲಿಗಳ ಮೂಲಕ ಕೊಂಡೋಗಬೇಕು. ಮೇಲ್ಭಾಗದಿಂದ ಊದುಕುಲುಮೆಯೊಳಕ್ಕೆ ವಸ್ತುಗಳನ್ನು ಸುರಿಯಲಾಗುತ್ತದೆ. ಈ ಊದುಕುಲುಮೆಯೊಳಕ್ಕೆ ಸುರಿಯಲಾಗುವಂತಹ ಪದಾರ್ಥಗಳನ್ನು ಒಟ್ಟಾಗಿ ಚಾರ್ಜ್ ಅಂತ ಹೇಳ್ತಾರೆ. ಹಾಗಿದ್ರೆ ಊದುಕುಲುಮೆಯೊಳಗೆ ಸುರಿಯಲಾಗುವ ಪದಾರ್ಥಗಳು ಯಾವುದೆಲ್ಲ? ರೋಸ್ಟ್ ಮಾಡಿದ ಅದುರು, ಕಲ್ಲಿದ್ದಲ ಮಸಿ ಕೋಕ್, ಆಮೇಲೆ ಸುಣ್ಣದ ಕಲ್ಲು. 3 ಪದಾರ್ಥಗಳನ್ನು ಊದುಕುಲುಮೆಯೊಳಕ್ಕೆ ಸುರಿಯಲಾಗುತ್ತದೆ. ಚಾರ್ಜ್ ಅಂತ ಹೇಳಿದರೆ 3 ವಸ್ತುಗಳನ್ನು ಒಳಗೊಂಡಿದೆ. ರೋಸ್ಟ್ ಮಾಡಿದ ಅದುರು ಹೆಮಟೈಟ್ Fe2O3, ಲೈಮ್ ಸ್ಟೋನ್ ಸುಣ್ಣದ ಕಲ್ಲು, ಕಲ್ಲಿದ್ದಲ ಮಸಿ ಕಾರ್ಬನ್ ಕೋಕ್ ಅಂತ ಕರೀತೇವೆ ಅದನ್ನು. ಹಾಗೆ ಈ 3 ವಿಚಾರಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಮೇಲ್ಭಾಗದಿಂದ ಊದುಕುಲುಮೆಯೊಳಕ್ಕೆ ಸುರಿಯಲಾಗುತ್ತದೆ. ಏನು ಈ ವಸ್ತುಗಳ ಪಾತ್ರ? ಅದುರು ಹೇಗಾದರೂ ಬೇಕಲ್ಲ. ಹೆಮಟೈಟ್ ಕಬ್ಬಿಣದ ಅದುರು, ಕಲ್ಲಿದ್ದಲ ಮಸಿ ಕೋಕನ್ನು ಅಪಕರ್ಷಣಕಾರಿಯಾಗಿ ಬಳಸುವಂಥದ್ದು. ಕೋಕ್ನ ಪಾತ್ರ ಇಲ್ಲಿ ಅಪಕರ್ಷಣಕಾರಿ, ರಿಡ್ಯೂಸಿಂಗ್ ಏಜೆಂಟ್ ಕಲ್ಲಿದ್ದಲ ಮಸಿ. ಸುಣ್ಣದ ಕಲ್ಲು ಫ್ಲಕ್ಸ್ ಆಗಿ. ಏನು ಫ್ಲಕ್ಸ್ ಅಂತ ಹೇಳಿದರೆ? ಫ್ಲಕ್ಸ್ ಎಂದರೆ ಅದುರಿನ ಸಾಂದ್ರೀಕರಣದ ಬಳಿಕವೂ ಉಳಿದಂತಹ ಕಶ್ಮಲಗಳನ್ನು ನಿವಾರಿಸಲಿಕ್ಕಾಗಿ ಅದುರಿನೊಂದಿಗೆ ಸೇರಿಸಲಾಗುವ ಪದಾರ್ಥ. ನಾವು ಅದುರಿನ ಸಾಂದ್ರೀಕರಣದಲ್ಲಿ ಸ್ಟೆಪ್ಪಲ್ಲಿ ಕಲ್ತಿದ್ದೇವೆ. ಅದುರಿನ ಸಾಂದ್ರೀಕರಣದಲ್ಲಿ ಹೆಚ್ಚಿನ ಕಶ್ಮಲವನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತದೆ, ಸ್ವಲ್ಪ ಅಂಶ ಅಲ್ಲಿ ಬಾಕಿ ಉಳಿದಿರ್ತದೆ ಅಂತ ಕಲ್ತಿದ್ದೇವೆ. ಈ ಅದುರಿನ ಸಾಂದ್ರೀಕರಣದ ಬಳಿಕ ಉಳಿದಂಥ ಕಶ್ಮಲಗಳನ್ನೆಲ್ಲ ನಮಗೆ ನಿವಾರಿಸಲೇಬೇಕು. ಆ ಹಂತದಲ್ಲಿ ನಿವಾರಿಸಲಿಕ್ಕೆ ಸಾಧ್ಯ ಆಗದಂತಹ ಕಶ್ಮಲಗಳು ಬಾಕಿ ಉಳಿದಿರ್ತದೆ. ಇದರಲ್ಲಿ ಕಬ್ಬಿಣದ ಅದುರಿನಲ್ಲಿ ಹೊಯ್ಗೆ ಉಳಿದಿರ್ತದೆ, ಉಳಿದದ್ದೆಲ್ಲ ಹೋಗಿರ್ತದೆ. ಅದನ್ನು ಹೋಗಲಾಡಿಸಲಿಕ್ಕಾಗಿ ಅದುರಿನೊಂದಿಗೆ ಸೇರಿಸಲಾಗುವ ರಾಸಾಯನಿಕ ವಸ್ತುವೇ ಫ್ಲಕ್ಸ್. ಫ್ಲಕ್ಸ್ ಆಗಿ ತೆಕ್ಕೊಳ್ಳುವಂಥದ್ರಲ್ಲಿ ಒಂದು ಕ್ರಮ ಉಂಟು, ಆಯ್ಕೆ ಮಾಡುವುದು.
ಫ್ಲಕ್ಸ್ ಆಗಿ ಸುಣ್ಣದ ಕಲ್ಲು ಯಾವಾಗ ತೆಕ್ಕೊಳ್ಳೋದು ಅಂತ ಹೇಳಿದರೆ ಆಮ್ಲೀಯ ಸ್ವಭಾವದ ಗ್ಯಾಂಗ್ ಇದ್ದರೆ. ಕಬ್ಬಿಣದ ಅದುರಿನಲ್ಲಿರುವ ಗ್ಯಾಂಗ್ ಯಾವುದು? ಹೊಯ್ಗೆ. ಹೊಯ್ಗೆ ಆಮ್ಲೀಯ ಸ್ವಭಾವದ್ದು. ಆಮ್ಲೀಯ ಸ್ವಭಾವದ ಗ್ಯಾಂಗ್ ಆಗಿದ್ದರೆ ಪ್ರತ್ಯಾಮ್ಲೀಯ ಸ್ವಭಾವದ ಸುಣ್ಣದ ಕಲ್ಲು ಫ್ಲಕ್ಸ್. ಎಸಿಡಿಕ್ ಬೇಸಿಕ್ ವಿರುದ್ಧವಾದಾಗಬೇಕು, ವರ್ತಿಸಬೇಕು ಅಂತ ಹೇಳಿದರೆ. ಎಸಿಡಿಕ್ ವರ್ತಿಸಲಿಕ್ಕಿಲ್ಲ, ಬೇಸಿಕ್ ವರ್ತಿಸಲಿಕ್ಕಿಲ್ಲ. ಹಾಗೆ ಆಮ್ಲೀಯ ಸ್ವಭಾವದ ಗ್ಯಾಂಗಿಗೆ ಪ್ರತ್ಯಾಮ್ಲೀಯ ಬೇಸಿಕ್ ಸ್ವಭಾವದ ಸುಣ್ಣದ ಕಲ್ಲು ಲೈಮ್ ಸ್ಟೋನು ಫ್ಲಕ್ಸ್. ಇದರ ಬದಲು ಕೆಲವು ಸಲ ಪ್ರತ್ಯಾಮ್ಲೀಯ ಸ್ವಭಾವದ ಫ್ಲಕ್ಸ್ ಗ್ಯಾಂಗ್ಗಳಿರ್ತದೆ ಅದುರಿನಲ್ಲಿ. ಕೆಲವು ಅದುರಿನಲ್ಲಿ ಕಬ್ಬಿಣದ ಆಕ್ಸೈಡ್ನಂತೆ ಬೇಸಿಕ್ ಫ್ಲಕ್ಸ್ಗಳಿರ್ತದೆ. ಪ್ರತ್ಯಾಮ್ಲೀಯ ಸ್ವಭಾವದ ಫ್ಲಕ್ಸ್ ಆಗಿದ್ದರೆ ಗ್ಯಾಂಗ್ ಆಗಿ ಆಮ್ಲೀಯ ಸ್ವಭಾವದ ಹೊಯ್ಗೆಯನ್ನು ತಗೊಳ್ತಾರೆ. ಹೀಗೆ ಫ್ಲಕ್ಸ್ ಆಗಿ ತಗೊಳ್ಳುವಂಥ ವಸ್ತು ಒಂದು ಸುಣ್ಣದ ಕಲ್ಲು, ಇಲ್ಲದಿದ್ದರೆ ಹೊಯ್ಗೆ. ಸುಣ್ಣದ ಕಲ್ಲು ಯಾವಾಗ ಆಮ್ಲೀಯ ಸ್ವಭಾವದ ಫ್ಲಕ್ಸ್ ಆದರೆ, ಹೊಯ್ಗೆ ಯಾವಾಗ ಪ್ರತ್ಯಾಮ್ಲೀಯ ಸ್ವಭಾವದ ಫ್ಲಕ್ಸ್ ಆಗಿದ್ದರೆ. ಹೀಗೆ ಸುಣ್ಣದ ಕಲ್ಲು ಲೈಮ್ ಸ್ಟೋನಿನ ಪಾತ್ರ ಫ್ಲಕ್ಸ್ ಆಗಿ ಅದೇನು ಮಾಡ್ತದೆ ಅಂಥೇಳಿ ನಾವು ಮುಂದೆ ನೋಡುವ. ಹೀಗೆ ಸುರಿಯಲಾಗುವಂತಹ ಪದಾರ್ಥಗಳ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡೆವು. ಇನ್ನು ಇದರಲ್ಲಿ ಯಾವ ರಾಸಾಯನಿಕ ಕ್ರಿಯೆ ಜರುಗುತ್ತದೆ? ಮೊದಲಿಗೆ ಮೇಲ್ಭಾಗದಿಂದ ಸುರಿದಂತಹ ಕೋಕ್ ಕಲ್ಲಿದ್ದಲ ಮಸಿ, ಕೆಳಭಾಗದಿಂದ ಬರುವಂತಹ ಹಾಟ್ ಬ್ಲಾಸ್ಟ್ ಏರ್ ಬಿಸಿಯಾದಂತಹ ಗಾಳಿ, ಅದರಲ್ಲಿ ಆಮ್ಲಜನಕ ಉಂಟಲ್ಲ, ಆಕ್ಸಿಜನ್, ಅದರೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. C+O2 gives CO2 ಪ್ಲಸ್ ಉಷ್ಣ. ಇದೊಂದು ಶಾಖ ವಿಸರ್ಜಕ ರಾಸಾಯನಿಕ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದು. ಇದರಿಂದಾಗಿ ಕುಲುಮೆಯೊಳಗೆ 2000 ಕೆಲ್ವಿನ್ನಷ್ಟು ಉನ್ನತ ಉಷ್ಣತೆ ಉಂಟಾಗುತ್ತದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಮಾತ್ರವಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿರುವಂತಹ ಕಾರ್ಬನ್ ಕೋಕ್ನೊಂದಿಗೆ ವರ್ತಿಸಿ ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ. ಕಾರ್ಬನ್ ಮೊನಾಕ್ಸೈಡ್ ಅನಿಲ ಆಗ್ತದೆ. ಹೀಗೆ ಕಲ್ಲಿದ್ದಲ ಮಸಿಯಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಅಲ್ಲಿ ರೂಪುಗೊಳ್ಳುತ್ತದೆ, ಉತ್ಪತ್ತಿಯಾಗ್ತದೆ. ಈ ಕ್ರಿಯೆ ಒಂದು ಶಾಖ ವಿಸರ್ಜಕ ಕ್ರಿಯೆ. ಆದ್ದರಿಂದ ಕುಲುಮೆಯೊಳಗೆ 2000 ಕೆಲ್ವಿನ್ನಷ್ಟು ಉನ್ನತ ಉಷ್ಣತೆ ಉಂಟಾಗುತ್ತದೆ. ಈ ಉನ್ನತ ಉಷ್ಣತೆಯಲ್ಲಿ ಕಬ್ಬಿಣದ ಅದುರು ಹೆಮಟೈಟ್ Fe2O3 ಅನ್ನು ಅಲ್ಲಿ ಈಗ ಉಂಟಾದಂತಹ ಕಾರ್ಬನ್ ಮೊನಾಕ್ಸೈಡ್ ಅಪಕರ್ಷಿಸಿ ಕಬ್ಬಿಣವಾಗಿ ಅಪಕರ್ಷಿಸ್ತದೆ. Fe2O3 ಪ್ಲಸ್ CO gives Fe ಪ್ಲಸ್ CO2. ಹೀಗೆ ಕಬ್ಬಿಣದ ಅದುರನ್ನು ಕಬ್ಬಿಣವಾಗಿ ಅಪಕರ್ಷಿಸುವಂಥದ್ದು ಇಲ್ಲಿ ಯಾವುದು? ಕಾರ್ಬನ್ ಮೊನಾಕ್ಸೈಡ್. ಹಾಗೆ ಕಲ್ಲಿದ್ದಲ ಮಸಿ ಅಪಕರ್ಷಣಕಾರಿ. ಕಲ್ಲಿದ್ದಲ ಮಸಿ ಇಲ್ಲಿ ಏನು ಬದಲಾವಣೆ ಆಗ್ತದೆ? ಕಾರ್ಬನ್ ಮೊನಾಕ್ಸೈಡ್ ಆಗಿ ಬದಲಾಗ್ತದೆ. ಹಾಗೆ ಅಪಕರ್ಷಣಕಾರಿ ಯಾವುದು ಅಂತ ಕೇಳಿದರೆ ನಾವು ಕಲ್ಲಿದ್ದಲ ಮಸಿ ಅಂತಲೂ ಹೇಳ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಅಂತಲೂ ಹೇಳ್ಬೋದು. ಎರಡು ರೀತಿ ಉತ್ತರ ಬರೆದರೂ ಸರಿಯೇ. ಹೀಗೆ ಕಬ್ಬಿಣವಾಗಿ ಅಪಕರ್ಷಿಸಿ ದ್ರವ ರೂಪದಲ್ಲಿ ಕುಲುಮೆಯ ಕೆಳಭಾಗದಲ್ಲಿ ಕಬ್ಬಿಣ ಸಂಗ್ರಹ ಆಗ್ತದೆ. ಇನ್ನು ಸುಣ್ಣದ ಕಲ್ಲಿನ ಪಾತ್ರ, ಫ್ಲಕ್ಸ್ ಎಂತ ಮಾಡ್ತದೆ ಅಂತೇಳಿ. ಸುಣ್ಣದ ಕಲ್ಲು ಲೈಮ್ ಸ್ಟೋನ್ ಉನ್ನತ ಉಷ್ಣತೆಯಲ್ಲಿ ವಿಭಜನೆಯಾಗ್ತದೆ. CaCO3 gives CaO ಪ್ಲಸ್ CO2. ಸುಣ್ಣದ ಕಲ್ಲು ಸುಟ್ಟ ಸುಣ್ಣವಾಗಿ ಬದಲಾಗುತ್ತದೆ. ಈ CaO ಸುಣ್ಣ ಅದುರಿನಲ್ಲಿದ್ದಂತಹ ಕಶ್ಮಲ ಗ್ಯಾಂಗ್ SiO2 ಹೊಯ್ಗೆ ಅದರೊಂದಿಗೆ ವರ್ತಿಸಿ ದ್ರವರೂಪದ ಕ್ಯಾಲ್ಸಿಯಂ ಸಿಲಿಕೇಟ್ ಎಂಬ ಪದಾರ್ಥ ಉಂಟಾಗುತ್ತದೆ. ಅದನ್ನು ನಾವು ಸ್ಲ್ಯಾಗ್ ಅಂತೇಳಿ ಕರೀತೇವೆ. CaO ಪ್ಲಸ್ SiO2 gives CaSiO3. CaO ಸುಣ್ಣ ಅಂದ್ರೆ ಏನು? ಇಲ್ಲಿ ಫ್ಲಕ್ಸ್, ಸುಣ್ಣದ ಕಲ್ಲು ಸುಣ್ಣವಾಗಿ ಬದಲಾಯಿತು, ಅದನ್ನು ಫ್ಲಕ್ಸ್ ಅಂತ ಹೇಳ್ತೇವೆ. SiO2 ಎಂಥದ್ದು? ಗ್ಯಾಂಗ್ ಹೊಯ್ಗೆ. ಆಮೇಲೆ CaSiO3 ಎಂಥದ್ದು? ಸ್ಲ್ಯಾಗ್. ಫ್ಲಕ್ಸ್ ಪ್ಲಸ್ ಗ್ಯಾಂಗ್ ಗಿವ್ಸ್ ಸ್ಲ್ಯಾಗ್. ಈ ಸಮೀಕರಣವನ್ನು ನೆನಪಿಟ್ಟುಕೊಳ್ಬೇಕು. ಈ ರೀತಿಯಲ್ಲಿ ದ್ರವರೂಪವಾಗಿ ಬದಲಾಯಿಸ್ತದೆ ಈ ಕಶ್ಮಲ ಗ್ಯಾಂಗನ್ನು. ದ್ರವರೂಪದ ಪದಾರ್ಥ ಕ್ಯಾಲ್ಸಿಯಂ ಸಿಲಿಕೇಟ್ ಅಂತೇಳಿ ಅದು ಕೆಳಭಾಗದ ಕಬ್ಬಿಣ ಉಂಟಲ್ಲ, ಆ ಕಬ್ಬಿಣದ ಮೇಲೆ ತೇಲುತ್ತಾ ಇರ್ತದೆ. ಈ ಸ್ಲ್ಯಾಗನ್ನು ಹೊರಗೆ ತೆಗಿಲಿಕ್ಕೆ ಒಂದು ದ್ವಾರ ಇರ್ತದೆ, ಒಂದು ಟ್ಯಾಪ್ ಇರ್ತದೆ.
ದ್ರವ ರೂಪದ ಕಬ್ಬಿಣವನ್ನು ತೆಗಿಲಿಕ್ಕೆ ಮತ್ತೊಂದು ಟ್ಯಾಪ್ ಇರ್ತದೆ. ಹೀಗೆ ಅವೆರಡು ಪ್ರತ್ಯೇಕವಾಯಿತು. ಈ ಥರ ಬ್ಲಾಸ್ಟ್ ಫರ್ನಾಸ್ನಲ್ಲಿ ಕ್ರಿಯೆ ನಡೀತಾ ಇರ್ತದೆ. ನಿರಂತರವಾಗಿ ಈ ಕ್ರಿಯೆ ಜರುಗುತ್ತಾ ಇರೋದು. ಮೇಲ್ಭಾಗದಿಂದ ಚಾರ್ಜನ್ನು ಸುರಿಯುವುದು, ಕೆಳಭಾಗದಿಂದ ದ್ರವ ಕಬ್ಬಿಣವನ್ನು ಹೊರತೆಗೆಯುವಂಥದ್ದು. ಇದೊಂದು ನಿರಂತರವಾಗಿ 1-2 ವರ್ಷಗಳ ಕಾಲ ಅಲ್ಲ, ನಿರಂತರವಾಗಿ ಜರುಗುವ ಪ್ರಕ್ರಿಯೆ. ಆಮೇಲೆ ಈ ಕುಲುಮೆಯ ಒಳಭಾಗದ ದುರಸ್ತಿ ಕಾರ್ಯಕ್ಕಾಗಿ ಒಮ್ಮೆ ನಿಲ್ಲಿಸಿ ಅದನ್ನು ದುರಸ್ತಿ ಮಾಡಿ ಪುನಃ ಉತ್ಪಾದಿಸ್ತಾರೆ. ಈ ಥರ ಊದು ಕುಲುಮೆಯಲ್ಲಿ ಕಬ್ಬಿಣವನ್ನು ಉತ್ಪಾದಿಸ್ತಾರೆ. ಊದು ಕುಲುಮೆಯಿಂದ ದ್ರವ ರೂಪದಲ್ಲಿ ಕಬ್ಬಿಣ ಹೊರಗೆ ಬರ್ತದೆ. ದ್ರವ ರೂಪದಲ್ಲಿ ಬಂದಂತಹ ಕಬ್ಬಿಣವನ್ನು ಸಣ್ಣ ಸಣ್ಣ ಗಟ್ಟಿಗಳಾಗಿ ಮಾಡ್ತಾ ಸಂಗ್ರಹಿಸಿರ್ತಾರೆ. ಈ ಊದು ಕುಲುಮೆಯಿಂದ ಹೊರಗೆ ಬಂದಂತಹ ಕಬ್ಬಿಣ ಸಣ್ಣ ಸಣ್ಣ ಗಟ್ಟಿಗಳು, ಅವುಗಳನ್ನು ಪಿಗ್ ಐರ್ನ್ ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಬೀಡು ಕಬ್ಬಿಣ ಅಂತ ಹೆಸರುಂಟು, ಪಿಗ್ ಐರ್ನ್. ಯಾಕೆ ಅಂತ ಹೇಳಿದರೆ ಸಣ್ಣ ಹಂದಿ ಮರಿಗಳಾಗಿ ಕಾಣ್ತದೆ ನೋಡಲಿಕ್ಕೆ, ಅದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಹಂದಿ ಮರಿಗಳಾಗಿ. ಹಾಗಾಗಿ ಅದನ್ನು ಪಿಗ್ ಐರ್ನ್ ಅಂತೇಳಿ ಕರೀತಾರೆ, ಊದು ಕುಲುಮೆಯಿಂದ ಹೊರಗೆ ಬರುವಂಥ ಕಬ್ಬಿಣ. ಇದನ್ನು ನಮಗೆ ಉಪಯೋಗಿಸಲಿಕ್ಕೆ ಆಗಲಿಲ್ಲ. ಇದನ್ನು ನಾವು ಉಪಯೋಗಿಸಬೇಕಿದ್ರೆ ಇನ್ನು ಪ್ರಕ್ರಿಯೆಗಳುಂಟು. ಹೀಗೆ ಊದು ಕುಲುಮೆಯಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆಗಳನ್ನು ನಾವು ಕಲಿತೆವು. ನಿಮ್ಮ ಪುಸ್ತಕದಲ್ಲಿ ಒಂದು ಪಟ್ಟಿ ಇದೆ, ಆ ಪಟ್ಟಿಯನ್ನು ನೀವು ಭರ್ತಿ ಮಾಡಬೇಕು. ಹಾಗೆ ಆ ಪಟ್ಟಿಯಲ್ಲಿ ಏನೆಲ್ಲ ವಿಚಾರಗಳುಂಟು ನೋಡಿ. ಊದು ಕುಲುಮೆಯೊಳಗೆ ಸುರಿಯಲಾಗುವ ವಸ್ತುಗಳು ಯಾವುದು? 3 ಪದಾರ್ಥಗಳು: ರೋಸ್ಟ್ ಮಾಡಿದ ಅದುರು, ಕಲ್ಲಿದ್ದಲ ಮಸಿ, ಸುಣ್ಣದ ಕಲ್ಲು. ಆಮೇಲೆ 2ನೇ ಪ್ರಶ್ನೆ, ಹೆಮಟೈಟನ್ನು ಅಪಕರ್ಷಿಸಲು ಉಪಯೋಗಿಸುವ ಪದಾರ್ಥ ಯಾವುದು? ಹೆಮಟೈಟನ್ನು ಅಪಕರ್ಷಿಸಲಿಕ್ಕೆ ಉಪಯೋಗಿಸುವ ಪದಾರ್ಥ ಯಾವುದು? ಕಲ್ಲಿದ್ದಲ ಮಸಿ ಅಥವಾ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿದರು, ಅದಿತ್ತು. ಆಮೇಲೆ 3ನೇ ಪ್ರಶ್ನೆ ಏನು? ಗ್ಯಾಂಗ್ ಯಾವುದು? ಗ್ಯಾಂಗ್ ಹೊಯ್ಗೆ, ಗ್ಯಾಂಗ್ ಹೊಯ್ಗೆ. ಆಮೇಲೆ ಫ್ಲಕ್ಸ್ ಯಾವುದು? ಫ್ಲಕ್ಸ್ ಸುಣ್ಣದ ಕಲ್ಲು, ಲೈಮ್ ಸ್ಟೋನ್. ಆಮೇಲೆ ಸ್ಲ್ಯಾಗ್ ಯಾವುದು? ಕ್ಯಾಲ್ಸಿಯಂ ಸಿಲಿಕೇಟ್, CaSiO3. ಆಮೇಲೆ ಸ್ಲ್ಯಾಬ್ ರೂಪಿಸಿರುವ ಕ್ರಿಯೆ ಸಮೀಕರಣ, CaO + SiO2 gives CaSiO3. ಫ್ಲಕ್ಸ್ ಪ್ಲಸ್ ಗ್ಯಾಂಗ್ ಗಿವ್ಸ್ ಸ್ಲ್ಯಾಗ್. ಈ ಥರದಲ್ಲಿ ಊದು ಕುಲುಮೆಯಲ್ಲಿ ಕಬ್ಬಿಣವನ್ನು ಉತ್ಪಾದಿಸಲಾಗುತ್ತದೆ. ಈಗ ಕಬ್ಬಿಣದ ಉತ್ಪಾದನೆಯ ಬಗ್ಗೆ ಒಂದು ವಿಡಿಯೋ ನೋಡಿಕೊಂಡು ಬರೋಣ. ಕಬ್ಬಿಣದ ಉತ್ಪಾದನೆ. ಬ್ಲಾಸ್ಟ್ ಫರ್ನೆಸ್. ಕಬ್ಬಿಣವು ಮನುಷ್ಯನು ಅತ್ಯಧಿಕ ಪ್ರಮಾಣದಲ್ಲಿ ಉಪಯೋಗಿಸುವ ಒಂದು ಲೋಹವಾಗಿದೆ. ಜಾಗತಿಕ ಸ್ವರೂಪವನ್ನೇ ಬದಲಾಯಿಸುವಲ್ಲಿ ಮತ್ತು ಮಾನವ ಸಂಸ್ಕೃತಿಯನ್ನು ರೂಪಿಸುವುದರಲ್ಲಿ ಈ ಲೋಹದ ಕೊಡುಗೆ ಅದ್ವಿತೀಯವಾಗಿದೆ. ಕಬ್ಬಿಣದ ಪ್ರಧಾನ ಅದಿರುಗಳು ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್. ಇದರಲ್ಲಿ ಪ್ರಧಾನವಾಗಿ ಹೆಮಟೈಟ್ನಿಂದ ಕಬ್ಬಿಣವನ್ನು ಉತ್ಪಾದಿಸಲಾಗುವುದು. ಬ್ಲಾಸ್ಟ್ ಫರ್ನೆಸ್ ಎಂಬ ಪ್ರತ್ಯೇಕ ರೀತಿಯ ಕುಲುಮೆಯಲ್ಲಿ ಕಬ್ಬಿಣವನ್ನು ಉತ್ಪಾದಿಸಲಾಗುವುದು. ಫರ್ನೆಸ್ಸಿನ ಕೆಳಭಾಗದ ಮೂಲಕ ಅಧಿಕ ಉಷ್ಣತೆಯಲ್ಲಿರುವ ವಾಯುಪ್ರವಾಹ ಅಥವಾ ಹಾಟ್ ಬ್ಲಾಸ್ಟ್ ಆಫ್ ಏರ್ ಹಾಯಿಸುವುದರಿಂದಾಗಿ ಇದನ್ನು ಬ್ಲಾಸ್ಟ್ ಫರ್ನೆಸ್ ಎನ್ನುವರು. ಹೆಮಟೈಟ್, ಸುಣ್ಣದ ಕಲ್ಲು, ಕೋಕ್ ಎಂಬಿವುಗಳನ್ನು ಫರ್ನೆಸ್ನ ಮೇಲ್ಭಾಗದಿಂದ ನಿಕ್ಷೇಪಿಸಲಾಗುವುದು. ಫರ್ನೆಸ್ನ ಒಳಗೆ ಜರುಗುವ ರಾಸಾಯನಿಕ ಕ್ರಿಯೆಗಳು ಯಾವುವು ಎಂದು ನೋಡೋಣ. ಕಾರ್ಬನ್ ಆಕ್ಸಿಜನ್ನೊಂದಿಗೆ ಸಂಯೋಜಿಸಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುವುದು, C+O2 CO2. ಕಾರ್ಬನ್ ಡೈಆಕ್ಸೈಡ್ ಪುನಃ ಕಾರ್ಬನ್ನೊಂದಿಗೆ ಸಂಯೋಜಿಸಿ ಕಾರ್ಬನ್ ಮೊನಾಕ್ಸೈಡ್ ಅನ್ನು ಉಂಟುಮಾಡುವುದು, CO2 + C gives 2CO. ಫರ್ನೆಸ್ಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೇರಿಸುವುದರ ಅಗತ್ಯ ಏನು ಎಂದು ನೋಡೋಣ. ಫರ್ನೆಸ್ನ ಅಧಿಕ ಉಷ್ಣತೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜಿಸಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುವುದು. ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಒಂದು ಬೇಸಿಕ್ ಫ್ಲಕ್ಸ್ ಆಗಿ ಕಾರ್ಯನಿರ್ವಹಿಸುವುದು. ಇದು
ಹೆಮಟೈಟಿನ ಎಸಿಡಿಕ್ ಗ್ಯಾಂಗ್ ಆದ ಸಿಲಿಕಾನ್ ಡೈಆಕ್ಸೈಡಿನ ಜೊತೆ ಸೇರಿ ಕ್ಯಾಲ್ಸಿಯಂ ಸಿಲಿಕೇಟ್ ಎಂಬ ಸ್ಲ್ಯಾಗ್ ಅನ್ನು ಉಂಟುಮಾಡುವುದು. CaO ಪ್ಲಸ್ SiO2 gives CaSiO3. ಇಲ್ಲಿ ಉಂಟಾಗುವ ಕಾರ್ಬನ್ ಮೊನಾಕ್ಸೈಡ್ ಅಪಕರ್ಷಣಕಾರಿಯಾಗಿ ಕಾರ್ಯನಿರ್ವಹಿಸುವುದು. ಇದು ಹೆಮಟೈಟನ್ನು ಅಪಕರ್ಷಿಸಿ ಕಬ್ಬಿಣವಾಗಿ ಬದಲಾಯಿಸುವುದು. Fe2O3 ಪ್ಲಸ್ 3CO gives 2Fe ಪ್ಲಸ್ 3CO2. ಫರ್ನೆಸ್ನ ಬಿಸಿಯಲ್ಲಿ ದ್ರವೀಕರಿಸಲ್ಪಟ್ಟ ಕಬ್ಬಿಣವು ದ್ರವ ರೂಪದಲ್ಲಿ ಕೆಳಭಾಗದಲ್ಲಿ ತಂಗುವುದು. ಸಾಂದ್ರತೆ ಕಡಿಮೆಯಾದ ದ್ರವೀಕೃತ ಸ್ಲ್ಯಾಗ್ ಕಬ್ಬಿಣದ ಮೇಲ್ಭಾಗದಲ್ಲಿ ತೇಲುವುದು. ಕಬ್ಬಿಣದ ಉಪಯೋಗ ಹೇಗೆ ನಾವು ಬಳಕೆ ಮಾಡುತ್ತೇವೆ? ಕುಲುಮೆಯಿಂದ ಬಂದಂತಹ ಪಿಗ್ ಐರನ್ ಅದನ್ನು ನಾವು ಯಾವುದಕ್ಕೂ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಪ್ರಕ್ರಿಯೆಗಳನ್ನು ನಡೆಸಿ ಅದನ್ನು ಉಪಯೋಗಿಸುವಂಥದ್ದು. ಈ ಪಿಗ್ ಐರನ್ನಿನಿಂದ ಕಾಸ್ಟ್ ಐರನ್ ಅಂತೇಳಿ ತಯಾರಿಸ್ತಾರೆ. ಪಿಗ್ ಐರನ್ನನ್ನು ಬಿಸಿ ಮಾಡಿ ಕಾಯಿಸಿ ಅದಕ್ಕೆ ಈ ಸ್ಕ್ರ್ಯಾಪ್ ಗುಜರಿಯಲ್ಲಿ ಸಿಕ್ಕಿದಂತಹ ಕಬ್ಬಿಣದ ತುಕ್ಕು ಹಿಡಿದಂಥ ಕಬ್ಬಿಣ ಅದನ್ನೆಲ್ಲ ಸೇರಿಸಿ ಕಾಯಿಸ್ತಾರೆ. ಹಾಗೆ ಕಾಯಿಸಿ ಕಾಸ್ಟ್ ಐರನ್ ಅಂತೇಳಿ ತಯಾರಿಸ್ತಾರೆ. ಬಿಸಿ ಮಾಡಿ ಕರಗಿಸಿ ಪುನಃ ಗಟ್ಟಿ ಮಾಡೋದು, ಅದನ್ನು ಕಾಸ್ಟ್ ಐರನ್ ಅಂತ ಹೇಳೋದು. ಈ ಕಾಸ್ಟ್ ಐರನ್ ತುಂಬ ಪೆಡಸ್ಸು, ಹಾರ್ಡ್, ಅದು ಬಗ್ಗಿಸಲಿಕ್ಕೆಲ್ಲ ಸಾಧ್ಯ ಇಲ್ಲ, ಬೆಂಡು ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಉಪಯೋಗಕ್ಕೆ ಆಗಲಿಕ್ಕಿಲ್ಲ. ಅದು ಕೆಲವೊಂದು ಉಪಯೋಗಕ್ಕೆ ಆಗ್ತದೆ ಕಾಸ್ಟ್ ಐರನ್. ಯಾವುದಕ್ಕಾಗ್ತದೆ ಕಾಸ್ಟ್ ಐರನ್? ಮುಖ್ಯವಾಗಿ ಕಾಸ್ಟ್ ಐರನ್ನಿಂದ ಕಾವಲಿಗೆ ತಯಾರು ಮಾಡ್ತಾರೆ, ಬಾಣಲೆ ತಯಾರು ಮಾಡ್ತಾರೆ, ಮೆಷಿನರಿ ಪಾರ್ಟ್ಗಳು, ವಾಹನದ ಕೆಲವು ಭಾಗಗಳು ಕಾಸ್ಟ್ ಐರನ್ನಿಂದ ತಯಾರಿಸ್ತಾರೆ. ರೇಡಿಯೇಟರ್, ವಾಹನದ ರೇಡಿಯೇಟರನ್ನು ಕಾಸ್ಟ್ ಐರನ್ನಿಂದ ತಯಾರಿಸ್ತಾರೆ. ಗ್ರಿಲ್ಸ್ಗಳನ್ನು ಕಾಸ್ಟ್ ಐರನ್ನಿಂದ ತಯಾರಿಸ್ತಾರೆ. ಹೀಗೆ ಇದು ತುಂಬ ಪೆಡಸು ನೋಡಿ. ಕಾವಲಿಗೆ ಮೇಲಿಂದ ಕೆಳಗೆ ಬಿದ್ದರೆ ಏನಾದೀತು? ಅದು ಬಾಗಾದೀತಲ್ವ? ಹಾಗೆ ಬೆಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಲ ಪ್ರಯೋಗ ಮಾಡಿದರೆ ಮುರಿದೋದೀತು ಬೆಂಡು ಮಾಡಲಿಕ್ಕೆ ಅಂತೇಳಿ ನೋಡಿದರೆ. ಹೀಗೆ ಕಾಸ್ಟ್ ಐರನ್ ಕೆಲವೊಂದು ಉಪಯೋಗಕ್ಕೆ ಮಾತ್ರ ಆದೀತು ಅಷ್ಟೆ, ತುಂಬ ಹಾರ್ಡ್ ಅದು. ಇನ್ನು ಕಬ್ಬಿಣದ ಉಪಯೋಗ ನಾವು ಶುದ್ಧ ಲೋಹವಾಗಿ ಉಪಯೋಗ ಮಾಡೋದು ಇಷ್ಟೇ, ಕಾಸ್ಟ್ ಐರನ್ನ ರೂಪದಲ್ಲಿ ಮಾತ್ರ. ಉಳಿದದ್ದೆಲ್ಲ ನಾವು ಉಪಯೋಗಿಸೋದು ಕಬ್ಬಿಣವನ್ನು ಮಿಶ್ರಲೋಹವಾಗಿ ಬದಲಾಯಿಸಿಯೇ ಉಪಯೋಗಿಸೋದು. ಕಬ್ಬಿಣದ ಮಿಶ್ರಲೋಹ ಉಕ್ಕು, ಸ್ಟೀಲ್ ಅಂತ ಇಂಗ್ಲೀಷಲ್ಲಿ ಕಲಿತೇವೆ. ಉಕ್ಕು ಅಂತ ಹೇಳಿದರೆ, ಸ್ಟೀಲ್ ಅಂತ ಹೇಳಿದರೆ ಕಬ್ಬಿಣ ಮತ್ತು ಕಾರ್ಬನ್ನಿನ ಮಿಶ್ರಲೋಹ. ಕಬ್ಬಿಣ ಮತ್ತು ಕಾರ್ಬನ್. ಕಾರ್ಬನ್ ಎಷ್ಟು ಪರ್ಸೆಂಟ್? ಹೆಚ್ಚಿದರೆ 1.5% ಅಷ್ಟೇ, ಹೆಚ್ಚು ಹಾಕುವುದಿಲ್ಲ. 98.5% ಕೂಡ ಕಬ್ಬಿಣವೇ. ಈ ಕಾರ್ಬನ್ ಹಾಕಿದಷ್ಟು ಉಕ್ಕು ಕಠಿಣ ಆಗ್ತದೆ, ಸ್ಟೀಲ್ ಕಠಿಣ ಆಗ್ತದೆ. ಹಾಗೆ ನಾವು ಉಕ್ಕನ್ನಾಗಿ ಮಾಡಿ ಉಪಯೋಗಿಸೋದು ಕಬ್ಬಿಣವನ್ನು. ನಾವು ನಿತ್ಯ ಜೀವನದಲ್ಲಿ ನಾವು ಕಬ್ಬಿಣದ ವಸ್ತು ಅಂತ ಹೇಳುವುದೆಲ್ಲ ಉಕ್ಕಿನ ವಸ್ತುಗಳು. ಕಬ್ಬಿಣದ ಸರಳು ಅಂತ ಹೇಳ್ತೇವೆ, ಅದು ಸ್ಟೀಲ್ ರಾಡ್. ನಾವು ಅದನ್ನು ಕಬ್ಬಿಣದ ಸರಳು ಅಂತ ಹೇಳೋದು. ಕಬ್ಬಿಣದ ಒಂದು ಪಾರ್ಟ್ಸ್ ಅಂತ ಹೇಳ್ತೇವೆ, ಕಬ್ಬಿಣದ್ದಲ್ಲ ಅದು, ಸ್ಟೀಲ್ ಸರಳು. ಹೀಗೆ ಹೀಗೆ ಸ್ಟೀಲಿಗೂ ನಾವು ನಿತ್ಯ ಜೀವನದಲ್ಲಿ ನಾವು ಹೇಳುವಂಥ ಸ್ಟೀಲಿಗೂ ವ್ಯತ್ಯಾಸ ಉಂಟು. ನಾವು ಸ್ಟೀಲ್ ಪಾತ್ರೆ ಅಂತ ಹೇಳ್ತೇವೆ ಯಾವುದನ್ನು, ಮತ್ತೊಂದು ಉಕ್ಕಿನ ಮಿಶ್ರಲೋಹ ಅದು ಸ್ಟೇನ್ಲೆಸ್ ಸ್ಟೀಲ್ ಅಂತೇಳಿ. ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ಕಬ್ಬಿಣ ಅಂತೇಳಿದರೆ ಸ್ಟೀಲ್, ಸ್ಟೀಲ್ ಅಂತೇಳಿದರೆ ಸ್ಟೇನ್ಲೆಸ್ ಸ್ಟೀಲ್. ಆದರೆ ನಾವು ಇಲ್ಲಿ ರಸಾಯನಶಾಸ್ತ್ರದಲ್ಲಿ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ ಎರಡನ್ನು ವ್ಯತ್ಯಾಸವಾಗಿ ಕಲಿತೇವೆ. ಹೀಗೆ ಉಕ್ಕನ್ನಾಗಿ ಪರಿವರ್ತಿಸಿ ನಾವು ಕಬ್ಬಿಣವನ್ನು ಉತ್ಪಾದನೆ ಮಾಡುವಂಥದ್ದು. ಈ ಸ್ಟೀಲ್ನಲ್ಲಿ ಬೇರೆ ಬೇರೆ ಥರದ ಸ್ಟೀಲ್ ಉಂಟು. ಮೃದು ಉಕ್ಕು, ಮಧ್ಯಮ ಉಕ್ಕು, ಅಧಿಕ ಕಾರ್ಬನ್ ಉಕ್ಕು ಅಂತೇಳಿ ಉಂಟು. ಮೃದು ಉಕ್ಕು ಮೆತ್ತಗಿರ್ತದೆ, ಬಗ್ಗಿಸ್ಬೋದು. ಕೃಷಿ ಉಪಕರಣಗಳೆಲ್ಲ ಮೃದು ಉಕ್ಕು ಆಗಿರ್ತದೆ. ಮಧ್ಯಮ ಉಕ್ಕು ಅಂತ ಹೇಳಿದರೆ ಸ್ವಲ್ಪ ಗಟ್ಟಿಯಾದ್ದು, ರೈಲ್ವೆ ಹಳಿಗಳೆಲ್ಲ ಅದರಿಂದ ಮಾಡ್ತಾರೆ ಮಧ್ಯಮ ಉಕ್ಕಿನಿಂದ. ಆಮೇಲೆ ಅಧಿಕ ಕಾರ್ಬನ್ ಉಕ್ಕು ತುಂಬ ಹಾರ್ಡ್, ನಿಮ್ಮ ಕತ್ತಿ, ಕೊಡಲಿ ಇತ್ಯಾದಿಗಳೆಲ್ಲ ಬಗ್ಗಿಸಿದರೆ ಬಗ್ಲಿಕ್ಕಿಲ್ಲ, ತುಂಡಾಗ್ಬೋದು ಅಂಥದ್ದು. ಭಾಳ ಕಠಿಣವಾಗಿರ್ತದೆ ಅಧಿಕ ಕಾರ್ಬನ್ ಉಕ್ಕು. ಆ ಥರ 3 ವೆರೈಟಿ ಉಂಟು. ಇರಲಿ,
ಇನ್ನು ಈ ಸ್ಟೀಲ್, ಉಕ್ಕಿನ ಕೆಲವು ಮಿಶ್ರ ಲೋಹಗಳು, ಉಕ್ಕಿನದೊಂದಿಗೆ ಕೆಲವು ಬೇರೆ ಲೋಹಗಳನ್ನು ಸೇರಿಸಿ ಕೆಲವು ಮಿಶ್ರ ಲೋಹಗಳನ್ನು ತಯಾರಿಸಿದ್ದಾರೆ. ಅವುಗಳ ಪಟ್ಟಿಯನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನೊಮ್ಮೆ ನೋಡಿ. ಒಂದನೆಯದ್ದು ಸ್ಟೈನ್ಲೆಸ್ ಸ್ಟೀಲ್. ನಾವಿದನ್ನು ಸ್ಟೀಲ್ ಅಂತಲೇ ಹೇಳೋದು ನಿತ್ಯ ಜೀವನದಲ್ಲಿ. ಸ್ಟೈನ್ಲೆಸ್, ಕಲೆ ರಹಿತ, ಒಳ್ಳೆ ಪಳಪಳ ಹೊಳೀತದೆ ಅದು. ಪ್ರಾರಂಭದಲ್ಲಿ ನಿಮ್ಮ ಮುಖ ಕೂಡ ಕಂಡಿತ್ತು ಕನ್ನಡಿಯಾಗಿ. ಸ್ಟೈನ್ಲೆಸ್ ಸ್ಟೀಲ್ ಇದು ಒಂದು ಮಿಶ್ರಲೋಹ. ಯಾವುದೆಲ್ಲ ಘಟಕ ಲೋಹಗಳು? ಕಬ್ಬಿಣ, ಕ್ರೋಮಿಯಂ, ನಿಕ್ಕೆಲ್, ಆಮೇಲೆ ಕಾರ್ಬನ್ ಹೇಗಾದರೂ ಉಂಟು. ಸ್ಟೀಲ್ ಅಂತ ಹೇಳಬೇಕಾದ್ರೆ ಕಬ್ಬಿಣ ಮತ್ತು ಕಾರ್ಬನ್ ಇರಲೇಬೇಕು. ಹಾಗೆ ಕಬ್ಬಿಣ, ಕ್ರೋಮಿಯಂ, ನಿಕ್ಕೆಲ್ ಮತ್ತು ಕಾರ್ಬನ್ನ ಮಿಶ್ರಲೋಹ. ಇದು ಪಾತ್ರೆಗಳ ತಯಾರಿಗೆ, ವಾಹನಗಳ ಭಾಗಗಳನ್ನು ನಿರ್ಮಿಸಲಿಕ್ಕೆಲ್ಲ ಉಪಯೋಗಿಸ್ತಾರೆ. ಕಠಿಣವಾದಂಥ ಒಂದು ವಸ್ತು, ಕಾಠಿಣ್ಯ ಉಂಟು ಇದಕ್ಕೆ. ಸ್ಟೈನ್ಲೆಸ್ ಸ್ಟೀಲ್. ಆಮೇಲೆ ಇನ್ನೊಂದು ಅಲ್ನಿಕೋ. ಅಲ್ಯೂಮಿನಿಯಂ, ನಿಕ್ಕೆಲ್, ಕೋಬಾಲ್ಟ್, ಕಬ್ಬಿಣ. ಅಲ್ಯೂಮಿನಿಯಂ, ನಿಕ್ಕೆಲ್, ಕೋಬಾಲ್ಟ್, ಆ ಮೂರರ ಸಂಕೇತವನ್ನು ಬಳಸಿದರೆ ಏನಾಯಿತು ನೋಡಿ, ಅಲ್ನಿಕೋ. ಮತ್ತು ಕಬ್ಬಿಣ. ಹಾಗೆ ಅಲ್ನಿಕೋ ಅಂತ ಹೇಳೋದು ಮತ್ತೊಂದು ಕಬ್ಬಿಣದ ಮಿಶ್ರಲೋಹ. ಇದಕ್ಕೆ ಅಯಸ್ಕಾಂತೀಯ ಗುಣ ಉಂಟು, ಕಾಂತೀಯ ಗುಣ ಉಂಟು. ಆದ್ದರಿಂದ ಶಾಶ್ವತ ಕಾಂತಗಳನ್ನು ತಯಾರಿಸಲಿಕ್ಕೆ ಇದನ್ನು ಬಳಸ್ತಾರೆ. ನಿಮ್ಮ ಪ್ರಯೋಗಶಾಲೆಯಲ್ಲಿರುವಂತಹ ಬಾರ್ ಮ್ಯಾಗ್ನೆಟ್, ಹಾರ್ಸ್ ಶೂ ಮ್ಯಾಗ್ನೆಟ್, ಬೇರೆ ಬೇರೆ ಥರದ ಮ್ಯಾಗ್ನೆಟ್ ಉಂಟಲ್ಲ, ಅದೆಲ್ಲ ತಯಾರಿಸುವುದು ಅಲ್ನಿಕೋ ಎನ್ನುವ ಮಿಶ್ರಲೋಹದಿಂದ. ಇನ್ನು ಮತ್ತೊಂದು ನಿಕ್ರೋಮ್ ಅಂತೇಳಿ. ನಿಕ್ರೋಮ್ ಕಬ್ಬಿಣ, ಕ್ರೋಮಿಯಂ, ನಿಕ್ಕೆಲ್, ಕಾರ್ಬನ್, 4ರ ಮಿಶ್ರಲೋಹ. ನೋಡಿ, ಸ್ಟೈನ್ಲೆಸ್ ಸ್ಟೀಲ್ ಮತ್ತು ನಿಕ್ರೋಮ್ ಇದೆರಡರಲ್ಲೂ ಇರುವ ಘಟಕ ಲೋಹಗಳು ಒಂದೇ. ಆದರೆ ನಿಕ್ರೋಮಿನ ಗುಣ ಎಂಥದ್ದು ಅಂತ ಹೇಳಿದರೆ ಇದಕ್ಕೆ ಉನ್ನತ ಪ್ರತಿರೋಧ ಉಂಟು, ಹೈ ರೆಸಿಸ್ಟೆನ್ಸ್. ನಿಕ್ರೋಮ್ ಉಷ್ಣೋತ್ಪಾದಕ ವಸ್ತು. ಇಮರ್ಷನ್ ಕಾಯಿಲ್, ಇಸ್ತ್ರಿಪೆಟ್ಟಿಗೆ ಅಲ್ಲೆಲ್ಲ ನಿಕ್ರೋಮ್ ಸಾರಿಗೆಯನ್ನು ಉಪಯೋಗಿಸೋದು. ಹಾಗೆ ಸ್ಟೀಲಿಗೆ ಇದರ ಸ್ವಭಾವ ಇಲ್ಲ. ಹಾಗಿದ್ರೆ ಹೇಗೆ? ಘಟಕಗಳು ಒಂದೇ, ಸ್ವಭಾವ ಬೇರೆ ಬೇರೆ ಆದ ಹೇಗೆ? ಘಟಕಗಳ ಪರ್ಸೆಂಟೇಜ್ ಬೇರೆ ಬೇರೆ, ಅದರಲ್ಲಿರುವ ಘಟಕ ಲೋಹಗಳ ಪ್ರಮಾಣ ಬೇರೆ ಬೇರೆ. ಹೀಗಾಗಿ ಘಟಕ ಲೋಹಗಳ ಪರ್ಸೆಂಟೇಜ್, ಪ್ರಮಾಣವನ್ನು ನಾವು ವ್ಯತ್ಯಾಸ ಮಾಡಿ ಅದರ ಗುಣವನ್ನು ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಉಂಟು. ಹೀಗೆ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳ ತಯಾರಿಗೆ, ಅದೇ ರೀತಿಯಲ್ಲಿ ವಾಹನಗಳ ಬಿಡಿ ಭಾಗಗಳು ಇತ್ಯಾದಿಗಳ ತಯಾರಿಗೆ ಉಪಯೋಗಿಸುವಂಥದ್ದು. ನಿಕ್ರೋಮ್ ಹೀಟಿಂಗ್ ಕಾಯಿಲ್, ಇಮರ್ಷನ್ ಕಾಯಿಲ್, ಅದೇ ರೀತಿಯಲ್ಲಿ ಇಸ್ತ್ರಿಪೆಟ್ಟಿಗೆ ಇತ್ಯಾದಿಗಳ ತಯಾರಿಗೆ ಬಳಕೆಯಾಗುವಂತಹ ಲೋಹ. ಹೀಗೆ ಇವುಗಳು 3 ಪ್ರಾಮುಖ್ಯವಾದ ಕಬ್ಬಿಣದ ಮಿಶ್ರಲೋಹಗಳು. ಹಾಗೆ ಈ ಪಟ್ಟಿಯನ್ನು ನೀವು ಗಮನಿಸಿದಿರಿ. ಮುಂದೆ ಕಬ್ಬಿಣದ ಬಳಕೆ ಕುರಿತು ಕಲಿತಾಯಿತು, ಕಬ್ಬಿಣ ಉತ್ಪಾದನೆ ಮತ್ತು ಬಳಕೆ ಆಯಿತು. ಇನ್ನು ಈ ಪಾಠದಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಲೋಹವನ್ನು ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ, ಅಲ್ಯೂಮಿನಿಯಂ. ಕಬ್ಬಿಣದಷ್ಟೇ ಪ್ರಾಮುಖ್ಯ ಇರುವಂತಹ ಹಲವಾರು ವಸ್ತುಗಳ ತಯಾರಿಗೆ ಬಳಸುವಂತಹ ಮತ್ತೊಂದು ಲೋಹ ಅಲ್ಯೂಮಿನಿಯಂ. ಈ ಅಲ್ಯೂಮಿನಿಯಂ ಅನೇಕ ವಸ್ತುಗಳ ತಯಾರಿಗೆ ನಾವು ಇವತ್ತು ಇದನ್ನು ಅಲ್ಯೂಮಿನಿಯಮನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಯಾವುದಕ್ಕೆಲ್ಲ? ವಿದ್ಯುತ್ ಕೇಬಲ್ಗಳು, ನಿಮ್ಮ ಕರೆಂಟ್ ಕಂಬದಿಂದ ಕಂಬಕ್ಕೆ ಜೋಡಿಸಿರುವಂತಹ ಸರಿಗೆಗಳು ಅಲ್ಯೂಮಿನಿಯಂ ಸರಿಗೆಗಳು. ಹಾಗೆ ವಿದ್ಯುತ್ ಪ್ರೇಷಣೆಗೆ ನಾವು ಅಲ್ಯೂಮಿನಿಯಮನ್ನು ಉಪಯೋಗಿಸ್ತೇವೆ. ಇದರ ವಿದ್ಯುತ್ ಪರಿಚಾಲಕತ್ವ ಉನ್ನತ ಉಂಟು. ಆಮೇಲೆ ಪಾತ್ರೆಗಳ ತಯಾರಿಗೆ ಅಲ್ಯೂಮಿನಿಯಂ ಪಾತ್ರೆಗಳು, ಅಲ್ಯೂಮಿನಿಯಂನ ಉಷ್ಣ ಪರಿಚಾಲಕತ್ವ ಜಾಸ್ತಿ ಉಂಟು. ಆದ್ದರಿಂದ ಪಾತ್ರೆಗಳ ತಯಾರಿಗೆ ನಾವು ಇದನ್ನು ಬಳಸ್ತೇವೆ. ನಿಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳಿರ್ಬೋದು. ಫಂಕ್ಷನಿಗೆ ಮಾಡುವಂತಹ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಅಡುಗೆಗಳೆಲ್ಲ ಇವತ್ತು ಅಲ್ಯೂಮಿನಿಯಂ ಪಾತ್ರೆಗಳಲ್ಲೇ ಬೇಯಿಸುವಂಥದ್ದು. ಆದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರ ಬೇಯಿಸುವುದು ಒಳ್ಳೆಯದಲ್ಲ. ಆರೋಗ್ಯ ದೃಷ್ಟಿಯಿಂದ ಕಬ್ಬಿಣದ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಆಹಾರ ಬೇಯಿಸುವಂಥದ್ದು ಉತ್ತಮ. ಅಲ್ಯೂಮಿನಿಯಂನ ಅಂಶ ಕರಗಿ ಹೊಟ್ಟೆಗೆ ಹೋದರೆ ಅದು ವಿಷ, ಕಬ್ಬಿಣ ತಾಮ್ರ ಎಲ್ಲ ಹೊಟ್ಟೆಗೆ ಹೋದರೆ ಅದು ಒಳ್ಳೆಯದೇ. ಅಲ್ಯೂಮಿನಿಯಂ ಅಂಶ ಶರೀರಕ್ಕೆ ಹೋಗಬಾರ್ದು. ಆದ್ದರಿಂದ ಸಾಧ್ಯವಿದ್ದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸದೇ ಇರುವುದೇ ಸೂಕ್ತ. ಅಂತ ಉಷ್ಣ ಪರಿಚಾಲಕತ್ವ ಜಾಸ್ತಿ ಇರುವ ಕಾರಣ ಇವತ್ತು ಕಡಿಮೆ ಖರ್ಚಿನಲ್ಲಿ ಆಗುವ ಕಾರಣ ಅಲ್ಯೂಮಿನಿಯಂ ಪಾತ್ರೆಗಳನ್ನು ನಾವು ಇವತ್ತು ಅಡುಗೆಗೆ ಬಳಸ್ತೇವೆ. ಆಮೇಲೆ ರಿಫ್ಲೆಕ್ಟರ್ ಆಗಿ
ಅಲ್ಯೂಮಿನಿಯಮನ್ನು ಉಪಯೋಗಿಸ್ತಾರೆ. ಏನು ರಿಫ್ಲೆಕ್ಟರ್ ಅಂತ ಹೇಳಿದರೆ ಬಲ್ಬುಗಳ ಹಿಂಭಾಗದಲ್ಲಿ ಪ್ರತಿಫಲಿಸಲಿಕ್ಕೆ ಇರುವಂಥದ್ದು. ಸ್ಟ್ರೀಟ್ ಲೈಟ್ಗಳಲ್ಲೆಲ್ಲ ಬಲ್ಬುಗಳ ಹಿಂಭಾಗದಲ್ಲಿ ಉಪಯೋಗಿಸ್ತಾರೆ. ಅದೇ ರೀತಿಯಲ್ಲಿ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಉಂಟು, ಬಾಹ್ಯಾಕಾಶದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಮೆರಿಕದ ನಾಸಾ ಸಂಸ್ಥೆಯವರು ಹಬಿಲ್ ಅಂತ ಹೇಳುವಂಥ ಒಂದು ಟೆಲಿಸ್ಕೋಪನ್ನು ಬಾಹ್ಯಾಕಾಶದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನೀವು ಕೇಳಿರ್ಬೋದು. ಅಂತಹ ಬಾಹ್ಯಾಕಾಶದಲ್ಲಿ ಸ್ಥಾಪನೆ ಮಾಡುವಂತಹ ಟೆಲಿಸ್ಕೋಪಲ್ಲೆಲ್ಲ ಅಲ್ಯೂಮಿನಿಯಮನ್ನು ರಿಫ್ಲೆಕ್ಟರ್ ಆಗಿ ಬಳಸ್ತಾರೆ. ಆಮೇಲೆ ಅಲ್ಯೂಮಿನಿಯಮ್ಮು ಕಠಿಣ ಕಡಿಮೆ ಆದ್ದರಿಂದ ಐಸ್ ಕ್ಯೂಬ್ಗಳನ್ನು ತಯಾರಿಸ್ತಾರೆ. ಐಸ್ ಕ್ಯೂಬ್ ಟ್ರೇ, ಐಸ್ ಕ್ಯೂಬ್ ಚೌಕಾಕಾರದಲ್ಲಿ ಅದನ್ನು ಬಗ್ಗಿಸಲಿಕ್ಕೆ ಆಗ್ತದೆ ಮೂಲೆ ಮೂಲೆ, ಹಾಗಾಗಿ ಐಸ್ ಕ್ಯೂಬ್ ಟ್ರೇಯನ್ನು ತಯಾರಿಸಲಿಕ್ಕೆ ಇದನ್ನು ಬಳಸ್ತಾರೆ ಅಲ್ಯೂಮಿನಿಯಮನ್ನು. ಅದೇ ರೀತಿ ಅಲ್ಯೂಮಿನಿಯಂ ಫಾಯಿಲ್ ಬಳಕೆ ಆಗ್ತಾ ಉಂಟು ಮಿಠಾಯಿಗಳನ್ನು ಇದು ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ಯಾಕಿಂಗ್ ಮಾಡಲಿಕ್ಕೆಲ್ಲ ಅಲ್ಯೂಮಿನಿಯಂನ ತೆಳ್ಳಗಿನ ಫಾಯಿಲ್ ಶೀಟ್ಗಳನ್ನು ಬಳಸ್ತಾರೆ. ಪತ್ರಶೀಲತ್ವ ಜಾಸ್ತಿ ಉಂಟು ಅಲ್ಯೂಮಿನಿಯಮಿಗೆ, ತೆಳ್ಳಗಿನ ತಗಡು ಮಾಡಲಿಕ್ಕೆ ಆಗ್ತದೆ. ಅಲ್ಯೂಮಿನಿಯಂ ಶೀಟನ್ನು ಮಾಡಿಗೆ ಹಾಕ್ತಾರೆ. ಈಗ ಎವರ್ಲಾಸ್ಟ್, ಹಿಂಡಾಲ್ಕೋ, JSW, ಟಾಟಾ ಇತ್ಯಾದಿ ಶೀಟ್ಗಳು ಮಾಡ್ತಾರಲ್ಲ ಇವತ್ತು ರೂಫಿಂಗಿಗೆ, ಆ ಅಲ್ಯೂಮಿನಿಯಂ ಶೀಟ್ಗಳನ್ನು ತಯಾರು ಮಾಡ್ತಾರೆ. ಅದೇ ರೀತಿಯಲ್ಲಿ ಅಲ್ಯೂಮಿನಿಯಮ್ಮು ಫ್ಯಾಬ್ರಿಕೇಷನ್ ಅಂತೇಳಿ ಇವತ್ತುಂಟು. ಅಲ್ಯೂಮಿನಿಯಂ ಕಿಟಕಿಗಳು, ಆಮೇಲೆ ಬೇರೆ ಮಾಡ್ಯುಲರ್ ಕಿಚನ್ ಇತ್ಯಾದಿಗಳಲ್ಲೆಲ್ಲ ಅಲ್ಯೂಮಿನಿಯಮನ್ನು ಬಳಕೆ ಮಾಡ್ತಾರೆ. ಆಮೇಲೆ ವಿಮಾನದಲ್ಲಿ ಅಲ್ಯೂಮಿನಿಯಂನ ಒಂದು ಮಿಶ್ರಲೋಹದಿಂದ ವಿಮಾನ ತಯಾರು ಮಾಡುವಂಥದ್ದು, ಡ್ಯುರಾಲ್ಮಿನ್ ಅಂತ ಹೇಳುವಂಥ ವಿಮಾನ ಮಿಶ್ರಲೋಹ ಅಲ್ಯೂಮಿನಿಯಂನದ್ದು, ಅದರಿಂದ ವಿಮಾನ ತಯಾರಿಸುವಂಥದ್ದು. ಯಾಕಂತ ಹೇಳಿದರೆ ವಿಮಾನ ಹಗುರವಾಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು, ಕಠಿಣವಾಗಿರಬೇಕು ವಿಮಾನ, ಹಾಗಾಗಿ ಲೈಟ್ ವೆಯ್ಟ್ ಆಗಿರಬೇಕು ಮತ್ತು ಕಠಿಣವಾಗಿರಬೇಕು. ಡ್ಯುರಾಲ್ಮಿನ್ ಅಂತ ಹೇಳುವಂಥ ಒಂದು ಮಿಶ್ರಲೋಹದಿಂದ ವಿಮಾನವನ್ನು ತಯಾರಿಸ್ತಾರೆ. ಹಾಗೆ ವಿಮಾನ ತುಂಬ ಕಠಿಣ ನೋಡಿ. ಮೊನ್ನೆ ಕರಿಪುರದಲ್ಲಿ ಒಂದು ವಿಮಾನ ಆಕ್ಸಿಡೆಂಟ್ ಆದ ವಿಚಾರ ನಿಮಗೆ ತಿಳಿದಿರ್ಬೋದು. ಅಲ್ಲಿ ಆ ವಿಮಾನ ರನ್ವೇಯಿಂದ ದಾಟಿ ಅಲ್ಲಿ ತಡೆಗೋಡೆಗೆ ಡಿಕ್ಕಿ ಹೊಡೆದು 37 ಮೀಟರ್ಗಳಷ್ಟು ಕೆಳಭಾಗಕ್ಕೆ ಹೋಗಿ ಬಿತ್ತು. ಆದರೂ ಕೂಡ ವಿಮಾನ ಏನಾಗಲಿಲ್ಲ. ಮಧ್ಯಭಾಗದಲ್ಲಿ ಅದು ಬಿಟ್ಟಿರ್ಬೋದು, ಅದು ಸಂದು ಬಿಟ್ಟದ್ದು, ಲೋಹದ ಕೊರತೆ ಅಲ್ಲ. ಹೀಗೆ ಕಠಿಣವಾದಂತಹ ಒಂದು ಮಿಶ್ರಲೋಹ ಅಲ್ಯೂಮಿನಿಯಂ. ಅದೇ ರೀತಿ ಹಡಗುಗಳ ನಿರ್ಮಾಣದಲ್ಲಿ ಅಲ್ಯೂಮಿನಿಯಂನನ್ನು ಉಪಯೋಗಿಸ್ತಾರೆ. ಅಲ್ಯೂಮಿನಿಯಂನ ಮತ್ತೊಂದು ಮಿಶ್ರಲೋಹ ಮೆಗ್ನಾಲಿಯಂ ಅಂತೇಳಿ. ತುಕ್ಕು ಹಿಡಿಬಾರ್ದು ನೋಡಿ, ಉಪ್ಪು ನೀರಿನಲ್ಲಿ ಕೊರೆತ ಶೀಘ್ರ, ಹಾಗಾಗಿ ತುಕ್ಕು ಹಿಡಿಯದ ವಸ್ತು ಆಗಬೇಕು. ಮೆಗ್ನಾಲಿಯಮಿಗೆ ತುಕ್ಕು ಹಿಡಿಯೋದಿಲ್ಲ, ಹಾಗಾಗಿ ಹಡಗುಗಳ ನಿರ್ಮಾಣದಲ್ಲಿ ಉಪಯೋಗ ಆಗ್ತದೆ. ಹೀಗೆ ಇಷ್ಟೊಂದು ಅವಶ್ಯಕತೆಗಳಿಗೆ ನಾವಿವತ್ತು ಅಲ್ಯೂಮಿನಿಯಂ ಲೋಹವನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಅಲ್ಯೂಮಿನಿಯಂನ ಅಧ್ಯಯನ ಅತಿ ಅವಶ್ಯ. ಹಾಗೆ ಅಲ್ಯೂಮಿನಿಯಂನ ಉತ್ಪಾದನೆ ಹೇಗೆ ಅಂತೇಳಿ ನಾವು ಮುಂದೆ ನೋಡುವ. ಅಲ್ಯೂಮಿನಿಯಂನ ಕುರಿತು ಇನ್ನಷ್ಟು ಕುತೂಹಲಕರವಾದಂಥ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಕಲಿಯುವ. ಕಾಯ್ತಾ ಇರ್ತೀರಲ್ಲ. ನಮಸ್ತೆ.